ಅಸಾದುದ್ದೀನ್ ಓವೈಸಿ, ಅಕ್ಬರುದ್ದೀನ್ ಓವೈಸಿ ಅವರ ವಿಶೇಷವಾಗಿ ಅಸಾದುದ್ದೀನ್ ಓವೈಸಿ ಅವರ ಮುಂದೆ ಸ್ಪರ್ಧೆ ಮಾಡ್ತಾ ಇರುವಂಥ ಮಾಧವಿಲತಾ ಅವರನ್ನು ನಿಮಗೆ ಪರಿಚಯಿಸ್ತಾನೆ ಇದ್ದೀನಿ. ಒಂದು ರೀತಿಯಲ್ಲಿ ಬಿ ಜೆ ಪಿಯಲ್ಲಿ ಮಾಧವಿಲತಾ ಅವರನ್ನು ಕಣಕ್ಕಿಳಿಸಿದೆ. ಒಂದಲ್ಲ ಒಂದು ರೀತಿಯಲ್ಲಿ ಅಸಾದುದ್ದೀನ್ ಓವೈಸಿಗೆ ಕಿರಿಕಿರಿ ಮಾಡ್ತಾನೆ ಇದ್ದಾರೆ. ಅಸಾದುದ್ದೀನ್ ಓವೈಸಿ ಈ ಬಾರಿ ಕಾಂಗ್ರೆಸ್ ಜೊತೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡುವಂಥ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಕಳೆದ ಬಾರಿ ಅವರು 2,50,000 ಮತಗಳ ಅಂತರದಿಂದ ಗೆದ್ದಿದ್ದರು. ನಿರಂತರವಾಗಿ ಗೆಲ್ತಾ ಇದ್ದಾರೆ. ಅವರ ತಂದೆ ಕೂಡ ಅಲ್ಲಿಂದ MP ಆಗಿದ್ದರು. ಅಲ್ಲಿ ಒಟ್ಟು 7 ವಿಧಾನಸಭಾ ಕ್ಷೇತ್ರ ಬರುತ್ತೆ. ಅಲ್ಲಿ ಒಂದು ಕಡೆ ಗೋಶ್ಮಾಲ್ ಕ್ಷೇತ್ರದಲ್ಲಿ ರಾಜಾ ಸಿಂಗ್, ನಾನು ಮೊನ್ನೆ ಹೇಳಿದೆ, ರಾಜಾ ಸಿಂಗ್ ಅಲ್ಲಿಯ MLA, ಒನ್ ಆ್ಯಂಡ್ ಓನ್ಲಿ MLA. ಇವರು ಈ ಬಾರಿ ಸ್ಪರ್ಧೆಗೆ ನಿಂತಿರುವಂಥದ್ದು. ಲೋಕಸಭಾ ಚುನಾವಣಾ ಅಖಾಡ ರಂಗೇರಿದ್ದು ನ್ಯಾಯಸಮ್ಮತವಾದ ಚುನಾವಣೆ ನಡೆಸಲು ಚುನಾವಣಾ ಆಯೋಗ ಕೂಡ ಹಗಲಿರುಳು ಶ್ರಮಿಸ್ತಾ ಇದೆ. ಗೊತ್ತಿದೆ ನಮಗೆ ಎಲ್ಲ. ಕಳೆದ ಬಾರಿ ಈ ಬಾರಿ ಎಷ್ಟೋ 3,450 ಕೋಟಿ ರೂಪಾಯಿಯನ್ನು ಈಗಾಗಲೇ ಪತ್ತೆ ಹಚ್ಚಲಾಗಿದೆ. ಕಳೆದ ಬಾರಿಯ ಚುನಾವಣೆಯಲ್ಲಿ 3,450 ಕೋಟಿ, ಈ ಸಾರಿ 4,000 ಕೋಟಿ ಬಂದಾಗಿದೆ. ಒಂದನೇ ಹಂತ ಚುನಾವಣೆ ನಡೆದಿದ್ದು. ಇದರ ಮಧ್ಯೆ ಹೈದರಾಬಾದ್ನಲ್ಲಿ ದೊಡ್ಡ ಮ್ಯಾಜಿಕ್ ನಡೆದಿದೆ. ಕಳೆದ ವಾರ BJP ಅಭ್ಯರ್ಥಿ ಮಾಧವಿಲತಾ ಒಂದು ಘೋಷಣೆ ಮಾಡ್ತಾರೆ. 6 ಲಕ್ಷ ಬೋಗಸ್ ಮತಗಳಿದೆ ಇಲ್ಲಿ ಹೈದರಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ. ಎಷ್ಟು? 6 ಲಕ್ಷ ಬೋಗಸ್ ಮತಗಳಿದೆ ಅಂತ ಆರೋಪ ಮಾಡಿದರು. ಮಾಧವಿ ಆರೋಪವನ್ನು ಇದೀಗ ಚುನಾವಣಾ ಆಯೋಗ ಭಾಳ ಗಂಭೀರವಾಗಿ ಪರಿಗಣಿಸಿದೆ. ಏನಾಗಿದೆ ಗೊತ್ತಾ? ಇದೀಗ ಹೈದರಾಬಾದ್ನಲ್ಲಿ 5.5 ಲಕ್ಷ ನಕಲಿ ಮತದಾರರನ್ನು ಚುನಾವಣಾ ಆಯೋಗ ಡಿಲೀಟ್ ಮಾಡಿ ಹಾಕಿದೆ. ಡಿಲೀಟ್ 5.5 ಲಕ್ಷ ಮತದಾರರು ಡಿಲೀಟ್ ಆಗಿದ್ದಾರೆ. ಯಾರು ಮಾಡಿದ್ದು? ಚುನಾವಣಾ ಆಯೋಗ. ಆರೋಪ ಮಾಡಿದ್ಯಾರು? ಮಾಧವಿಲತಾ. ಈಗ ಭಯ ಶುರುವಾಗುತ್ತೆ. BJP ಲೆಕ್ಕಾಚಾರ 5.5 ಲಕ್ಷ ಮತ ಏನದು? ಹೆಂಗೆ? ಅಸಾದುದ್ದೀನ್ ಓವೈಸಿಗೆ ಈಗ ಭಯ ಶುರುವಾಗಿದೆ. ಯಾಕಂದರೆ ಕಳೆದ ಬಾರಿ 2,50,000 ಮತಗಳ ಅಂತರದಿಂದ ಗೆದ್ದಿದ್ರು. 6 ಲಕ್ಷ ನಕಲಿ ಮತದಾರರಿದ್ದಾರೆ ಅಂಥೇಳಿ ಮಾಧವಿಲತಾ ಹೇಳಿದರು. 6 ಲಕ್ಷ ನಕಲಿ ಮತದಾರರಿದ್ದಾರೆ ಅಂತ ಮಾಧವಿಲತಾ ಹೇಳಿದರು. ಸಾಕ್ಷಿ ಸಮೇತ ಗಂಭೀರ ಆರೋಪ ಮಾಡಿದರು ಮಾಧವಿಲತಾ. ಹೈದರಾಬಾದ್ನಲ್ಲಿ ಎಲೆಕ್ಷನ್ ಕಮಿಷನ್ ಇದನ್ನು ಕೇಳಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿಬಿಟ್ಟು ಹೈದರಾಬಾದ್ನಲ್ಲಿ 5,41,000 ವೋಟರ್ಸ್, ಎಷ್ಟು? 5,41,000 ವೋಟರ್ಸ್ ಡಿಲೀಟ್ ಹೋಗಯ. ಎಲ್ಲಿಂದಲೋ ಬಂದು ನೆಲೆಸಿದ 4,39,801 ಜನಕ್ಕೆ ಶಾಕ್ ಮೇಲೆ ಶಾಕ್. ವೋಟರ್ ಲಿಸ್ಟ್ನಲ್ಲಿದ್ದ 47,141 ಜನರು ಬದುಕೇ ಇರಲಿಲ್ವಂತೆ. 47,141 ಪೀಪಲ್ ಹೋಗಿದ್ದಾರೆ. ಇಲ್ಲ, ಅವರು ಬದುಕಿಲ್ಲ. ಬಟ್ ವೋಟರ್ ಲಿಸ್ಟ್ನಲ್ಲಿದೆ. ವೋಟರ್ ಲಿಸ್ಟ್ನಲ್ಲಿ 54,259 ನಕಲಿ ಮತದಾರರು ಇದ್ರಂತೆ. ನೋಡಿ, 4.5 ಲಕ್ಷ ಮತದಾರರು ಎಲ್ಲಿಂದಲೋ ಬಂದು ಸೆಟ್ಲ್ ಆಗಿರೋದು, ಗೊತ್ತಿಲ್ಲ ಎಲ್ಲಿಂದ ಅಂತ. 40,000 ಮಂದಿ ಸತ್ತೋಗಿದ್ದಾರೆ, ಅವರ ಹೆಸರಿದೆ. 54,000 ನಕಲಿ ಮತದಾರ. 5.5 ಲಕ್ಷ ಮತಗಳನ್ನು ಡಿಲೀಟ್ ಮಾಡಿ ಬಿಸಾಕಿದೆ ಚುನಾವಣಾ ಆಯೋಗ. ಅಷ್ಟಕ್ಕೂ ಮತದಾರರಿಗೆ ಗೇಟ್ ಪಾಸ್ ಕೊಟ್ಟಿದೆ. ಈಗ ಅಸಾದುದ್ದೀನ್ ಓವೈಸಿಗೆ ಭಯ ಶುರುವಾಗಿದೆ. ಯಾಕೆ? ಈಗ ಮೇನ್ ಎಜೆಂಡಾ ಹೈದರಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ 15 ವಿಧಾನಸಭಾ ಕ್ಷೇತ್ರ ಬರುತ್ತೆ. 15 ವಿಧಾನಸಭಾ ಕ್ಷೇತ್ರ ಬರುತ್ತೆ. 2019ರಲ್ಲಿ ಹೈದರಾಬಾದ್ ಕ್ಷೇತ್ರದಲ್ಲಿ 19 ಲಕ್ಷ ಮತದಾರರಿದ್ದರು. 19 ಲ್ಯಾಕ್ಸ್. 19 ಲಕ್ಷದ ಪೈಕಿ 8,77,000 ಜನ ಮತದಾನ ಮಾಡಿದರು. ಅರ್ಧಕ್ಕರ್ಧ 48% ವೋಟಿಂಗ್ ಆಗಿದೆ. 19 ಲಕ್ಷ ಜನ 8,71,000 ವೋಟಿಂಗ್. 2019ರಲ್ಲಿ ಹೈದರಾಬಾದ್ ಕ್ಷೇತ್ರದಲ್ಲಿ ಕೇವಲ 45% ವೋಟಿಂಗ್. ಲಾಸ್ಟ್ ಎಲೆಕ್ಷನ್. ಅಸಾದುದ್ದೀನ್ ಓವೈಸಿ 2,81,000 ಮತಗಳಿಂದ ಗೆದ್ದಿದ್ರು. 2,81,000 ಮತಗಳು. ಎಷ್ಟು ಗೆದ್ದಿದ್ದು? 2,81,000 ಮತಗಳಿಂದ ಗೆದ್ದಿದ್ರು ಅಸಾದುದ್ದೀನ್ ಓವೈಸಿ. ಈಗ ಡಿಲೀಟ್ ಆಗಿರೋದೆಷ್ಟು? 5.5 ಲಕ್ಷ ನಕಲಿ ವೋಟ್ ಡಿಲೀಟ್ ಆಗಿದೆ. ಯಾರಿಗೂ ಹೋಗ್ತಾ ಇತ್ತು ಗೊತ್ತಿಲ್ಲ ನಮಗೆ. BJPಗೆ ಹೋಗ್ತಾ ಇತ್ತಾ, ಕಾಂಗ್ರೆಸ್ಗೆ ಹೋಗ್ತಾ ಇತ್ತಾ, ಅಸಾದುದ್ದೀನ್ ಓವೈಸಿಗೆ ಗೊತ್ತಿಲ್ಲ. ಈಗ ಟೆನ್ಷನ್ ಶುರುವಾಗುತ್ತೆ. ಈ ಅಂತರ ನೋಡಿ, ಇದರ ಡಬಲ್ ಡಿಲೀಟ್ ಆಗಿದೆ. 2,81,000 ಹತ್ರ 90 ಡಬಲ್ ಡಿಲೀಟ್. ಸೂಕ್ತ ಭದ್ರತೆಯೊಂದಿಗೆ ನಡೆಯಬೇಕಿದೆ ಹೈದರಾಬಾದ್ ಎಲೆಕ್ಷನ್. BJP ಸರಿಯಾಗಿ ಕೆಲಸ ಮಾಡಿದರೆ ಬಹುಶಃ ಅಸಾದುದ್ದೀನ್ ಓವೈಸಿ ಅವರಿಗೆ ಈ ಬಾರಿ ದೊಡ್ಡ ಮಟ್ಟದ ಟಕ್ಕರನ್ನು ಮಾಧವಿಲತಾ ಕೊಡುವ ಸಾಧ್ಯತೆ ಇದೆ. ಮಾಧವಿಲತಾ ಒಂದು ರೀತಿಯಲ್ಲಿ ಹೈದರಾಬಾದ್ನಲ್ಲಿ ಒಂದು ರೀತಿಯಲ್ಲಿ BJP ಸಿಮ್ಮಿನಿ ಥರ ಕೆಲಸ ಮಾಡ್ತಾ ಇದ್ದಾರೆ. ಅವರ ಮಾತು ಕೇಳೋದೇ ಒಂದು ಚಂದ. ಆಮೇಲೆ ಆ ಹೈದರಾಬಾದ್ ಹಿಂದಿ ಸ್ಲ್ಯಾಂಗ್ ಇದೆಯಲ್ಲ, ಭಾಳ ಮಜಾ ಇದೆ. ಅಲ್ಲಿ ಸ್ಲ್ಯಾಂಗ್ ಬೇರೆ, ಅದನ್ನು ಕೇಳಿಸ್ಕೊಳ್ಳಿ. 5.5 लाख गलत वोट जब आ रहे तो सो रहे थे पूरे GHMC वाले. क्या कर दावता कर ले रहे थे, बिरयानी खा रहे थे, क्या कर रहे थे साहब? अब बोल रहे काट दिए. अगर इतनी जल्दी काट सकते तो इतने दिन क्यों नहीं काटे? इतनी आसान है काम काटने के लिए, तो क्यों नहीं काटे इतने दिन? अब हम देखना चाह रहे हैं कि सही में काटे नहीं काटे.
आज हम देख लेंगे क्योंकि कार्ड दिए बोल रहे हैं ना, हमारे पास हर वोट का हमारे पास इंफॉर्मेशन देखेंगे, काटे नहीं काटे, अगर नहीं काटे ना इंस्टाग्राम में पूरा फिर से इंफॉर्मेशन छोड़ेंगे. ಅಲ್ಲಿ ಭಾಷೆ ಇದೆಯಲ್ಲ, ಹೈದರಾಬಾದ್ ಭಾಷೆ ಹಿಂದಿ ಮತ್ತು ಉರ್ದು ಮಿಕ್ಸ್ ಆಗಿ ಹೌ ಅಂತ ಈ ಒಂದು ವಿಶೇಷ ಭಾಷೆ ಅದು. ನಿಮಗೆ ಆ ಸ್ಲ್ಯಾಂಗ್, ಆ ಪ್ರೊನೌನ್ಸಿಯೇಷನ್ ಒಂಥರ ಬೇರೆ ಇರುತ್ತೆ. ಅದನ್ನು ಕೆಲವರು ಅಕ್ಬರುದ್ದೀನ್ ಓವೈಸಿ ಕೂಡ ಭಾಳ ಅದ್ಭುತವಾಗಿ ಮಾತಾಡ್ತಾರೆ. ಅವರೆಲ್ಲ ಈ ಹಿಂದಿ ಮಾತಾಡುವಾಗ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಅದನ್ನು ಹಿಂದಿ ಸಿನಿಮಾದಲ್ಲಿ ಮೆಹಮೂದ್ ಅಂತ ಒಬ್ಬ ಕಾಮಿಡಿ ನಟ ಇದ್ದರು, ಭಾಳ ಅದ್ಭುತ ನಟ. ಅವರು ಅದನ್ನು ಭಾಳ ಅದ್ಭುತವಾಗಿ ಫೇಮಸ್ ಮಾಡಿದ್ರು. ಪೊಟ್ಟ್ಯಾ ಹೀಗೆಲ್ಲ ಮಾತಾಡ್ತಾರೆ. ಇರಲಿ, ಇದನ್ನು ನಾನು ನಿರಂತರವಾಗಿ ನಿಮಗೆ ತೋರಿಸ್ತಾ ಇರ್ತೀನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.